ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿ ಇತ್ತೀಚೆಗೆ ಕಳುವಾಗಿತ್ತು. ಅವರು ವಾರ್ಡ್ರೋಬ್ನಲ್ಲಿ ಇಟ್ಟಿದ್ದಂತಹ ಹಣ ಕಳುವಾಗಿತ್ತು. ಈ ವಿಚಾರವಾಗಿ ಅವರು ಪ್ರಕರಣವನ್ನು ಕೂಡ ದಾಖಲಿಸಿದ್ರು. ಇದೀಗ ಈ ಒಂದು ಕೇಸ್ ಪೊಲೀಸರಿಗೆ ತಲೆ ಕೆಡಿಸಿಕೊಳ್ಳುವಂತಹ ರೀತಿ ಆಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳುವಾಗಿತ್ತು. ಹೊಸಕೆರೆಹಳ್ಳಿಯಲ್ಲಿರುವಂತಹ ಅವರ ಅಪಾರ್ಟ್ಮೆಂಟ್ನಲ್ಲಿ ಯಾವುದೇ ಕ್ಲೂ ಇಲ್ಲದೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸರು. ಕೇಸ್ನ ಭೇದಿಸೋದಕ್ಕೆ ಖಾಕಿಗೆ ಎದುರಾಗಿದೆ ದೊಡ್ಡ ತಲೆನೋವು. ದರ್ಶನ್ ಪುತ್ರ ಮತ್ತು ಸ್ನೇಹಿತನನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಖಾಕಿ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಂದ ಕಳ್ಳತನದ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಇರುವಂಥ ದರ್ಶನ್ ಮಗ ಮತ್ತು ಆತನ ಸ್ನೇಹಿತರು. ಮನೆ ಕೆಲಸದವರಿಗೂ ಕೂಡ ಕಳ್ಳತನದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇತ್ತ ವಿಜಯಲಕ್ಷ್ಮಿ ಅವರಿಂದಲೂ ಕೂಡ ನೋ ರೆಸ್ಪಾನ್ಸ್. ದೂರು ಸಂಬಂಧ ದರ್ಶನ್ ಪತ್ನಿಯಿಂದ ತನಿಖೆಗೆ ಅಸಹಕಾರ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಯಾವುದೇ ಮಾಹಿತಿ ಇಲ್ಲದ್ರಿಂದ ಖಾಕಿಗೆ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ತಲೆನೋವಾಗ್ಬಿಟ್ಟಿದೆ.